ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಜಂಗಮಕೋಟೆಯಲ್ಲಿ ಶ್ರೀ ಪೂಜಮ್ಮ ದೇವಿಯ ಕರಗ ಸಂಭ್ರಮ, ಕಾಂಗ್ರೆಸ್ ಬಲವರ್ಧನೆಗೆ ಕೆಎಚ್ ಮುನಿಯಪ್ಪ ಕರೆ. ನಮಸ್ಕಾರ, ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆಯಲ್ಲಿ ಧಾರ್ಮಿಕ ಸಂಭ್ರಮ ಮನೆ ಮಾಡಿದೆ. ಶ್ರೀ ಪೂಜಮ್ಮ ದೇವಿಯ 58ನೇ ವರ್ಷದ ಕರಗ ಮಹೋತ್ಸವ ಅದ್ದೂರಿಯಾಗಿ ನಡೆದಿದ್ದು, ಈ ವೇದಿಕೆ ರಾಜಕೀಯ ಬಲವರ್ಧನೆಗೂ ಸಾಕ್ಷಿಯಾಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಮುಂಬರುವ ಚುನಾವಣೆಗಳ ದೃಷ್ಟಿಯಿಂದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಹತ್ವದ ಕರೆ ನೀಡಿದ್ದಾರೆ. ಆ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆಯಲ್ಲಿ ಭಕ್ತಿ ಪರವಶತೆ. ಶ್ರೀ ಪೂಜಮ್ಮ ದೇವಿ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದ 58ನೇ ವರ್ಷದ ಕರಗ ಮಹೋತ್ಸವವು ಅತ್ಯಂತ ವೈಭವದಿಂದ ನೆರವೇರಿತು. ಈ ಸಂಭ್ರಮದ ಅಂಗವಾಗಿ ಏರ್ಪಡಿಸಲಾಗಿದ್ದ ವಾದ್ಯಗೋಷ್ಠಿಯಲ್ಲಿ ಜನಸಾಗರವೇ ಹರಿದು ಬಂದಿತ್ತು. ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ಅವರು ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು. ನಂತರ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು ಶಿಡ್ಲಘಟ್ಟ ಕ್ಷೇತ್ರದ ಅಭಿವೃದ್ಧಿಗೆ ತಾವು ಸದಾ ಬದ್ಧ ಎಂದರು. ಮುಂದಿನ ದಿನಗಳಲ್ಲಿ ರಾಜೀವ್ ಗೌಡ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತಳಮಟ್ಟದಿಂದ ಇನ್ನಷ್ಟು ಬಲಿಷ್ಠಗೊಳಿಸಬೇಕು. ಕಾರ್ಯಕರ್ತರೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡುವ ಮೂಲಕ ಕ್ಷೇತ್ರವನ್ನು ಕಾಂಗ್ರೆಸ್ನ ಭದ್ರಕೋಟೆಯನ್ನಾಗಿ ಮಾಡಬೇಕು ಎಂದು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ, ರಾಜ್ಯ ಸರ್ಕಾರದ ಸಾಧನೆಗಳನ್ನು ಎಳೆಯಾಗಿ ಬಿಚ್ಚಿಟ್ಟರು. ಕಾಂಗ್ರೆಸ್ ನುಡಿದಂತೆ ನಡೆಯುವ ಪಕ್ಷ. ಪ್ರತಿ ಕುಟುಂಬದ ಯಜಮಾನಿಗೆ 2,000 ರೂಪಾಯಿ ನೆರವು, ಉಚಿತ ಬಸ್ ಪ್ರಯಾಣ, 10 ಕೆಜಿ ಅಕ್ಕಿ ಹಾಗೂ 200 ಯೂನಿಟ್ ಉಚಿತ ವಿದ್ಯುತ್ ನೀಡುವ ಮೂಲಕ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಯಶಸ್ವಿಯಾಗಿ 3 ವರ್ಷ ಪೂರೈಸುತ್ತಿದೆ ಎಂದು ಹೆಮ್ಮೆಯಿಂದ ನುಡಿದರು. ಇದೇ ವೇಳೆ ಕೇಂದ್ರದಲ್ಲೂ ಸಚಿವರಾಗಿ ಸೇವೆ ಸಲ್ಲಿಸಿರುವ ಕೆಎಚ್ ಮುನಿಯಪ್ಪ ಅವರ ಮಾರ್ಗದರ್ಶನ ಶಿಡ್ಲಘಟ್ಟಕ್ಕೆ ಶ್ರೀರಕ್ಷೆಯಾಗಿದೆ ಎಂದು ರಾಜೀವ್ ಗೌಡ ಪ್ರಶಂಸಿಸಿದರು. ಮುಂಬರುವ ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿಗೆ ಎಲ್ಲರೂ ಶ್ರಮಿಸುವಂತೆ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ, ರಾಜೀವ್ ಗೌಡ, ಮುಖಂಡರಾದ ವನಿತ್ ಕುಮಾರ್ ಜೆಎಂ, ಮುನಿರಾಜು, ಶಶಿಕುಮಾರ್, ರೇಣು, ದಿನಕರ್, ಅಮರ್, ಮನೋಜ್, ರಮೇಶ್, ಜಿಲ್ಲಾ ಮಟ್ಟದ ಮಾಧ್ಯಮ ವಕ್ತಾರ ಡಾ. ಬಿಇ ವಿಶ್ವನಾಥ್ ಸೇರಿದಂತೆ ನೂರಾರು ಭಕ್ತರು ಹಾಗೂ ಸ್ಥಳೀಯ ಮುಖಂಡರು ಭಾಗವಹಿಸಿದ್ದರು. ಒಟ್ಟಿನಲ್ಲಿ ಜಂಗಮಕೋಟೆಯಲ್ಲಿ ನಡೆದ ಪೂಜಮ್ಮ ದೇವಿಯ ಕರಗ ಮಹೋತ್ಸವವು ಭಕ್ತಿ ಮತ್ತು ರಾಜಕೀಯ ಚಟುವಟಿಕೆಗಳ ಸಮ್ಮಿಲನಕ್ಕೆ ಸಾಕ್ಷಿಯಾಯಿತು. ವೇದಿಕೆಯ ಮೇಲೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ, ಈ ಮಣ್ಣಿನ ಮಗ, ಒಬ್ಬ ಸಾಮಾನ್ಯ ರೈತನ ಮಗ, 7 ಸಲ MP ಆಗಿ ಗೆದ್ದಿದ್ದಾರೆ. ಪ್ರಸ್ತುತವಾಗಿ ಈಗ ಪೂಜಮ್ಮ ಕರಗದ ಕಾರ್ಯಕ್ರಮದಲ್ಲಿ ಫ್ರೆಂಡ್ಸ್ ಇವೆಂಟ್ಸ್ ಅತ್ಯುತ್ತಮವಾದಂಥ ಒಂದು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದರಲ್ಲಿ ಮುಖ್ಯ ಅತಿಥಿಗಳಾಗಿ ಈ ಕ್ಷೇತ್ರದ ಅಭ್ಯರ್ಥಿಗಳಾಗಿದ್ದಂಥ ಸನ್ಮಾನ ರಾಜಗುರು ಅವರ ಧರ್ಮಪತ್ನಿಯವರಾದಂಥ ಸಹನಾ ರಾಜಗುರು ಮತ್ತು ಇಲ್ಲಿ ನಡೆದಿರುವ ಎಲ್ಲ ಸದಸ್ಯರು, ಬರೆಗಳು, ಮಂಜಣ್ಣ, ವೆಂಕಟೇಶ್, ದೇವರಾಜ್, ಸಲೀಂ, ರವಿ ಎಲ್ಲ ಮುಖಂಡರು ಕೂಡ ಆಳವರು, ಅವ್ರ ತಂದೆಗಳೆಲ್ಲ ನನಗೆ ಸಹಾಯ ಮಾಡಿದ್ದಾರೆ. ಇವರೆಲ್ಲ ಇವತ್ತು ಬಂದು ರಾಜೀವ್ ಗೌಡರಿಗೆ ಆಶೀರ್ವಾದ ಮಾಡೋಕ್ಕೆ ಸದಾ ಸಿದ್ಧವಾಗಿದ್ದಾರೆ. ರಾಜಕೀಯವಾಗಿ ಹೆಚ್ಚಿಗೆ ಮುನಿರಾಜು, ವಿನ್ಯಾಸ, ಲೋಕೇಶ್, ಹೆಚ್ಚಿಗೆ ಮುನಿರಾಜು, ವಿನ್ಯಾಸ, ಲೋಕೇಶ್, ನಮ್ಮವರು ಸೇನಪ್ಪನು, ಬಾಬು ಮತ್ತು ಪೊಲೀಸ್ ಎಲ್ಲ ಮುಖಂಡರು ಕೂಡ ಇದೆ. ತುಂಬ ಸಂತೋಷದಿಂದ ಈ ಪೂಜೆ ಮನೆ ಕರಗವನ್ನು ಆಯೋಜಿಸಿದ್ದೀರಿ. ತುಂಬ ಸಂತೋಷ. ಆ ತಾಯಿ ಎಲ್ಲರಿಗೂ ಭಾಗ್ಯವನ್ನು ಕೊಡಲಿ.
ಈ ವರ್ಷ ಒಳ್ಳೆಯ ಮಳೆ ಬೆಳೆ ಬರಲಿ ಅಂತೇಳಿ ಆ ತಾಯಿಗೆ ಪ್ರಾರ್ಥನೆ ಮಾಡ್ತಾ ಮುಂದಿನ ದಿನಗಳಲ್ಲಿ ರಾಜೇಗೌಡರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠವಾಗಿ ಕೊಡಬೇಕು, ಕಾಂಗ್ರೆಸ್ ಪಕ್ಷವನ್ನು ಇಲ್ಲಿ ಗೆಲ್ಲಿಸಿಕೊಡಬೇಕು. ಅದಕ್ಕೆ ನೀವೆಲ್ಲ ಒಗ್ಗಟ್ಟಾಗಿ ದುಡಿಬೇಕು. ಪಕ್ಷವನ್ನು ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ಕೂಡ ಸದೃಢವಾಗಿ ಬೆಳೆಸುವಂಥ ಕೆಲಸವನ್ನು ಮಾಡಬೇಕು. ನನಗೆ ಇದು ಹಳೆಯ ಒಂದು ರಾಜಕೀಯದ ಜನ್ಮ ಕೊಟ್ಟಂಥ ಶಿಡ್ಲಘಟ್ಟ ತಾಲೂಕು. ಇಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸೋದಕ್ಕೆ ನೀವೆಲ್ಲ ಒಗ್ಗಟ್ಟಾಗಿ ದುಡಿಬೇಕು ಅಂತೇಳಿ ತಮ್ಮೆಲ್ಲರಿಗೂ ಕೂಡ ದೇವರ ಆರೋಗ್ಯ ಭಾಗ್ಯವನ್ನು ಕೊಡಲಿ. ಪೂಜಮ್ಮ ದೇವಿ ತಮಗೆಲ್ಲ ಆಶೀರ್ವಾದ ಮಾಡಲಿ ಅಂತೇಳಿ ನನ್ನ ತಾಯಿಗೆ ನಮನಗಳನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್. ಪ್ರಯುಕ್ತ ಇವತ್ತು ನಿಮ್ಮೆಲ್ಲ ನೆಚ್ಚಿನ ನಾಯಕರು, ನನ್ನ ರಾಜಕೀಯ ಗುರುಗಳಾದ KH ಮುನಿಯಪ್ಪನವರು ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಾವೆಲ್ಲರೂ ಕೂಡ ಈಗ ಚೆಂಗಮಕೋಟೆ ಏನು ಶಕ್ತಿ ಇದೆ ಅದನ್ನ ಜೋರಾಗಿ ಚಪ್ಪಾಳೆ ಮುಖಾಂತರ ನಾವೆಲ್ಲರೂ ಕೂಡ ಇವತ್ತು ಜಂಗಮಕೋಟೆಗೆ ಆಗಮಿಸಿದ್ದಾರೆ. ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಸ್ವಾಗತಿಸೋಣ. ಧನ್ಯವಾದಗಳು. ಈಗಾಗಲೇ ಸಾನಾ KH ಮುನಿಯಪ್ಪನವ್ರ ಬಗ್ಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ನಮ್ಮ ಗ್ಯಾರಂಟಿಗಳಿಂದ ಏನೇನು ಅನುಕೂಲ ಆಗ್ತಿದೆ ಅದ್ರ ಬಗ್ಗೆ ವಿವರವಾಗಿ ಎಲ್ಲ ತಿಳಿಸ್ಕೊಟ್ರು. ಇವತ್ತು ಬಡವರ ಪಕ್ಷ ಇವತ್ತು ನುಡಿದಂತೆ ನಡೆದಂತ ಪಕ್ಷ ಯಾವ್ದಾದ್ರು ಇದೆ ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದದಿಂದಲೂ ಕೂಡ ಎಲ್ಲರೂ ಕೂಡ ಇವತ್ತು ಹೇಳ್ಬೇಕು ಅಂತಂದ್ರೆ ಬಡಪಾಯಿಗಳು, ಬಡ ಕುಟುಂಬಗಳು ಎಲ್ಲರೂ ಕೂಡ ಒಂದು ನೆಮ್ಮದಿಯನ್ನು ನಿಟ್ಟೀಸರು ಬಿಡುವಂತ ಆಗಿದೆ. ಇವತ್ತು ಹೆಂಗೆ ಅಂತಂದ್ರೆ ಒಂದು ಮನೆಯಲ್ಲಿರುವಂತ ಯಜಮಾನಿಗೆ ತಿಂಗಳು 2,000 ರೂಪಾಯಿ ಇವತ್ತು ಧನ ಸಹಾಯ ಆಗ್ತಾ ಇದೆ. 10 kg ಅಕ್ಕಿ ಕೂಡ ದೊರಕ್ತಾ ಇದೆ. ಅದರೊಟ್ಟಿಗೆ ತಾಯಂದ್ರು ಇಡೀ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲೇ ಓಡಾಡಿದ್ರು ಕೂಡ ಬಸ್ಗಳಲ್ಲಿ ಉಚಿತವಾಗಿ ದೊರಕ್ತಾ ಇದೆ. ಅದೇ ರೀತಿ 200 ಯೂನಿಟ್ ವಿದ್ಯುತ್ ಕೂಡ ಇವತ್ತು ಉಚಿತವಾಗಿ ದೊರಕ್ತಾ ಇದೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಏನಿವತ್ತು ಸಹಾಯಧನ ಅನೌನ್ಸ್ ಮಾಡಿದ್ರು ಇವತ್ತು ನಮ್ಮ ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಎಲ್ಲ ಗ್ಯಾರಂಟಿಗಳನ್ನೂ ಕೂಡ ನಾವಿವತ್ತು ಕೊಡೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷ ಸಕ್ಸಸ್ ಆಗಿ ಇವತ್ತು 3ನೇ ವರ್ಷ ಕಾಲಿಡ್ತಾ ಇದೀವಿ. 5 ವರ್ಷಗಳ ಒಂದು ಖಂಡಿತವಾಗ್ಲೂ ಕೂಡ ಒಂದು ಒಳ್ಳೆಯ ಏನು ಮಾತು ಕೊಟ್ಟಿದೀವಿ ಆ ಸುಭದ್ರ ಸರ್ಕಾರ ಖಂಡಿತ ಕಾಂಗ್ರೆಸ್ ಪಕ್ಷ ಸರ್ಕಾರ ನಡೆಸುತ್ತೆ ಅನ್ನೋ ಮಾತನ್ನು ಹೇಳ್ತಿದೀವಿ. ವಿಶೇಷವಾಗಿ ಕ್ಷೇತ್ರದಲ್ಲಿ ಹುಟ್ಟಿ ಇಡೀ ಭಾರತ ದೇಶದಾದ್ಯಂತ ಒಂದು ಒಳ್ಳೆಯ ಹೆಸರು ಮಾಡಿದ್ರು. ಕೇಂದ್ರದಲ್ಲಿ ನ್ಯಾಷನಲ್ ಹೈವೇನಲ್ಲಿ ಮಂತ್ರಿಗಳಾದ್ರು, ರೈಲ್ವೆ ಮಿನಿಸ್ಟರ್ ಆದ್ರು. ಇವತ್ತು ಇಡೀ ನಮ್ಮ ದೇಶದಾದ್ಯಂತ ರೈಲ್ವೆ ಮಿನಿಸ್ಟ್ರು KH ಮುನಿಯಪ್ಪನವರು ಅಂತಂದ್ರೆ ಒಂದು ಹೆಸರುವಾಸಿ ಇದೆ. ಇವತ್ತು ಈ ಶಿಡ್ಲಘಟ್ಟ ಭಾಗದಲ್ಲಿ ಹುಟ್ಟಿ ನಮ್ಗೆಲ್ರಿಗೂ ಒಂದು ಒಳ್ಳೆಯ ಹೆಸರು ತರುವಂತ ಕೆಲಸ ಮಾಡಿದ್ದಾರೆ. ಇವತ್ತು ನಿಮ್ಮೆಲ್ಲರ ಭಾಗ್ಯ. ಇವತ್ತು ಅಣ್ಣವ್ರಿಗೆ ಒಂದು ಪೂಜಮ್ಮ ಕರಗ ಮಹೋತ್ಸವ ಬಂದಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಅವರ ಆಶೀರ್ವಾದ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಇರುತ್ತೆ. ನಮ್ಮ ಮೇಲೆ ಆಶೀರ್ವಾದ ಸದಾ ಇದೆ, ಯಾವಾಗಲೂ ಇರುತ್ತೆ ಅನ್ನೋ ಮಾತನ್ನ ಹೇಳ್ತಿದ್ದೀನಿ. ಮುಂಬರುವಂತ ಏನು ನಮ್ಮ ಗ್ರಾಮ ಪಂಚಾಯತಿ ಚುನಾವಣೆಗಳಿರ್ಬೋದು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿಗಳಿರ್ಬೋದು, ಆ ಒಂದು ಯಾವುದೇ ಚುನಾವಣೆಗಳಿದ್ರೂ ಕೂಡ ಅವರ ಸಂಪೂರ್ಣ ಸಹಕಾರ ನಮ್ಗಿರುತ್ತೆ. ನಾವೆಲ್ಲರೂ ಕೂಡ ಇವತ್ತು ಏನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಏನು ಅಭಿವೃದ್ಧಿ ಕಾಣಬೇಕು ಆ ಅಭಿವೃದ್ಧಿಯತ್ತ ಅವರಿಗೆ ವಿಶೇಷವಾಗಿ ಶಿಡ್ಲಘಟ್ಟದ ಒಂದು ನಮ್ಮ ಊರಿನ ಜನ ಯಾರಾದ್ರೂ ಒಂದು ಕೆಲಸ ಅಂತ ಹೋದಾಗ ಅವ್ರ ಕಾನ್ಸ್ಟಿಟ್ಯೂನ್ಸಿ ಏನಿದೆಯೋ ಅದಕ್ಕಿಂತ ಹೆಚ್ಚಿಗೆ ಇಲ್ಲಿ ಕೆಲಸಗಳನ್ನ ಮಾಡಿಕೊಡ್ತಾ ಇದ್ದಾರೆ. ಅದೆಲ್ಲರಿಗೂ ನಮ್ಮೆಲ್ರಿಗೂ ಒಂದು ಸೌಭಾಗ್ಯ ಅನ್ನೋ ಮಾತನ್ನು ಹೇಳ್ತಾ ಈಗ ನಮ್ಮೆಲ್ಲರಿಗೂ ಉದ್ದೇಶ ನಾಷ್ಟ